ಈಗಾಗಲೇ ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂಥದ್ದು. ಈ ಬಾರಿ ಹೊಸ ವರ್ಷಕ್ಕೆ ಪೊಲೀಸರು ಕೂಡ ಅತಿ ಹೆಚ್ಚಿನದಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಅಕ್ಷಯ್ ಎಂ ಹಾಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿ ಹೊಸ ವರ್ಷಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಯಾಕಂತ ಹೇಳಿದರೆ ಚಿನ್ನಸ್ವಾಮಿಯಲ್ಲಿ ಸೇರಿದಂತಹ ಜನಸಂಖ್ಯೆ ಆದಮೇಲೆ ಈ ಬಾರಿ ಹೊಸ ವರ್ಷಕ್ಕೆ ತುಂಬ ಜನ ಸೇರುವಂಥದ್ದು. ಈ ಬಾರಿಯಾಗಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ? ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರ ವಿಭಾಗದ ಅದರಲ್ಲಿ ಕೂಡ MG ರೋಡು, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್ ಈ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಲ್ಲಿ ಯಾವುದೇ ರೀತಿ ಆರ್ಗನೈಸ್ಡ್ ಯಾವುದೇ ಇವೆಂಟ್ ಅಲ್ಲ. ಆದರೂ ಒಂದು ರೂಢಿಯಾಗಿದೆ, ಎಲ್ಲರಿಗೆ ಒಂದು ವಾಡಿಕೆ ಇದೆ. ಹಾಗಾಗಿ ಎಲ್ಲರೂ ಆ ಸಂದರ್ಭದಲ್ಲಿ ಅಲ್ಲಿ ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಏರಿಯಾಗೆ ನಾವು ಭೇಟಿ ನೀಡಿ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ, ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆನ ಮಾಡಿದ್ದೀವಿ. ಹಿಂದಿನ ವರ್ಷ ಹೋಲಿಕೆ ಮಾಡಿದರೆ ಈ ವರ್ಷ ಡಿಪ್ಲಾಯ್ಮೆಂಟ್ ಕೂಡ ನಮ್ಮದು ಜಾಸ್ತಿ ಆಗಿದೆ. ಈ ಬಂದೋಬಸ್ತ್ನಲ್ಲಿ ನಾವು 2 ವಿಷಯಗಳನ್ನು ಆದ್ಯತೆ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದು ಕ್ರೌಡ್ ಕಂಟ್ರೋಲ್, ಅಂದರೆ ಜನದಟ್ಟಣೆ ಆಗದಂತೆ ಯಾವುದೇ ರೀತಿ ಜನರಿಗೆ ಬಂದಿರತಕ್ಕಂಥ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳುವಂಥದ್ದು. ಎರಡನೇದು ಮಹಿಳೆಯರದು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರು ಕುಟುಂಬ ಜೊತೆಗೆ ಬಂದಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ನಾವು ಪ್ರತ್ಯೇಕವಾಗಿ ಅವರಿಗೆ ಬ್ರಿಗೇಡ್ ರೋಡ್ ಮೇಲೆ ಆಗಲಿ, ಚರ್ಚ್ ಸ್ಟ್ರೀಟ್ ಮೇಲೆ ಆಗಲಿ ಅವರಿಗೆ ಆದಂಥ ಪ್ರತ್ಯೇಕವಾಗಿ ಗ್ಯಾಂಗ್ವೇ ಮಾಡಿದ್ದೀವಿ. ಅಲ್ಲಿ ಮಹಿಳೆಯರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಿರ್ತಾರೆ ಅವರಿಗೆ ಅಲ್ಲಿ ಹೋಗಲಿಕ್ಕೆ ಪ್ರಾಧಾನ್ಯ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಕ್ರೌಡ್ ಕಂಟ್ರೋಲನ್ನು ತಡೆಯೋಕ್ಕೆ, ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಅತಿ ಹೆಚ್ಚು ಜನ ಸೇರದೇ ಇರುವ ಹಾಗೆ, ಒಂದು ಕಡೆ ಸೇರದೇ ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಹೋಲ್ಡಿಂಗ್ ಏರಿಯಾ ಅಂತ ಒಂದು ಕಾನ್ಸೆಪ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಎಲ್ಲ ಈ ಇಡೀ ಏರಿಯಾನಲ್ಲಿ ಹಲವಾರು ಕಡೆ CCTV ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಆ ಇನ್ಸ್ಟಾಲೇಷನ್ ಆಗಿರ್ತಕ್ಕಂಥ ಕ್ಯಾಮೆರಾದು ಫೀಡನ್ನು ನಾವು AI ಯೂಸ್ ಮಾಡಿ ಮತ್ತು ಇಮೇಜ್ ಪ್ರೊಸೆಸಿಂಗನ್ನು ಯೂಸ್ ಮಾಡಿ ಹಿಟ್ ಮ್ಯಾಪ್ ಅನಾಲಿಸಿಸ್ ಅಂತ ಮಾಡ್ತಾಯಿದ್ದೀವಿ. ಈ ಬಾರಿ ಮೊದಲನೇ ಬಾರಿ AI ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೀಟ್ ಮ್ಯಾಪನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೊ ಏನಿದು ಹೀಟ್ ಮ್ಯಾಪು, ಏನನ್ನು ಗುರುತಿಸುತ್ತೆ? ಬೇಸಿಕಲಿ ಏನಂದರೆ ಜನ ಯಾವ ರೀತಿ ಫ್ಲೋ ಆಗ್ತಾಯಿದೆ, ಜನರ ಇನ್ಫ್ಲೋ ಯಾವ ರೀತಿ ಇದೆ ಅದನ್ನು ಗಮನಿಸಿದಾಗ ಡೆನ್ಸಿಟಿ, ಒಂದು ಏರಿಯಾನಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು ನೋಡಿ ವಿ ವಿಲ್ ಟೇಕ್ ಅ ಕಾಲ್. ಇವಾಗ ಅದು ಅವ್ರನ್ನ ಮುಂದೆ ಬಿಡೋದಾ ಅಥವಾ ಅಲ್ಲೇ ತಡೆಯೋದಾ, ಸೊ ದ್ಯಾಟ್ ಎಲ್ಲಿ ಜನ ಒಟ್ಟಿಗೆ ಬರ್ತಾರೆ ಅಲ್ಲಿ ಬಾಟಲ್ ನೆಕ್ ಆಗಬಾರ್ದು. ಅಲ್ಲಿ ಕಡಿಮೆ ಜಾಗದಲ್ಲಿ ಕಡಿಮೆ ಅವಧಿನಲ್ಲಿ ತುಂಬ ಜನ ಸೇರದಿರುವ ಹಾಗೆ ನೋಡ್ಕೊಳ್ಳುವಂಥದ್ದು. ಅಂದರೆ ಅವರಿಗೆ ಟೈಮ್ ಮತ್ತು ಸ್ಪೇಸ್, ಜಾಗದಲ್ಲಿ ಕೂಡ ಅವ್ರು ಬರಬೇಕಾದ್ರೆ ಫಿಸಿಕಲಿ ಕೂಡ ಅವರು ಸ್ವಲ್ಪ ಹೋಲ್ಡ್ ಮಾಡಿ ಬರಲಿ, ಟೈಮಲ್ಲಿ ಕೂಡ ಹೋಲ್ಡ್ ಆಗಿ ಬರಲಿ ಅನ್ನುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ 1 ಗಂಟೆ ಅವಧಿ ನಿಗದಿ ಮಾಡಿದ್ದೀರಾ. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ಓಪನ್ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಇವ್ರಿಗೆ ಯಾವ ರೀತಿಯಾಗಿ ಕಠಿಣ ಕ್ರಮವನ್ನು ಜರುಗಿಸ್ತಾರೆ? ಅದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ. ನಮ್ಮ ಕಮಿಷನರ್ ಸಾಹೇಬರು ಕೂಡ ಅದನ್ನು ಭಾಳ ಖಂಡಿತವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 1 ಗಂಟೆಗೆ ಏನು ರೆಗ್ಯುಲರ್ ಬಂದ್ ಆಗ್ತದೆ ಅದು 1 ಗಂಟೆಗೆ ಈ ವರ್ಷ ಇವತ್ತಿಗೂ ಕೂಡ ಬಂದ್ ಆಗಬೇಕು. 1 ಗಂಟೆಗೆ ಬಂದ್ ಮಾಡಬೇಕು ಅಂದರೆ ಸಹಜವಾಗಿ ಅವರು 12:15ಗೆ 12:45ಗೆ ಆರ್ಡರ್ಗಳನ್ನು ತೆಗೆದುಕೊಳ್ಳುವಂಥದ್ದು ಬಂದ್ ಮಾಡಬೇಕಾಗಿರ್ತದೆ. ಹಾಗಾಗಿ 1 ಗಂಟೆಗೆ ಆಟೋಮ್ಯಾಟಿಕ್ಲಿ ಅದೆಲ್ಲ ಕ್ಲೋಸ್ ಆಗಿ ಜನ ಎಲ್ಲ ಹೊರಗಡೆ ಬರಬೇಕಾಗಿರುವಂಥದ್ದು. ಏನಾದರೂ ಇಂಥ ಸಂದರ್ಭದಲ್ಲಿ ಉಲ್ಲಂಘನೆ ಕಂಡು ಬಂದಲ್ಲೇ ಅವ್ರ ಮೇಲೆ ಖಂಡಿತವಾಗಿ FIR ಮಾಡಿ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು. ಸರ್, ಈ ಬಾರಿ ಎಷ್ಟು ಜನಸಂಖ್ಯೆ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಯಾಕಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದ್ದಾರೆ. ಈ ಬಾರಿ ಎಷ್ಟು ನಿರೀಕ್ಷೆ ಮಾಡ್ತೀವಿ? ಅಲ್ಲ, ಅದು ನಿರೀಕ್ಷೆ ಮಾಡುವಂಥದ್ದು ಹಾಗೇನಿಲ್ಲ. ವಿ ಕ್ಯಾನಾಟ್ ಕಮ್ ಔಟ್ ಆಫ್ ಅ ನಂಬರ್. ನಾನು ಆಗಲೇ ತಮಗೆ ಹೇಳಿದಾಗೆ ಇದು ಯಾವುದೇ ರೀತಿಯಾದಂಥ ಆರ್ಗನೈಸ್ಡ್ ಇವೆಂಟ್ ಅಲ್ಲ. ಯಾರು ಆಯೋಜಕರಿದ್ದಾರೆ, ಅವ್ರು ಯಾರನ್ನು ಕರೆಸ್ತಿದ್ದಾರೆ ಅಥವಾ ಇಲ್ಲಿ ನಿಗದಿತ ಸಂದರ್ಭದಲ್ಲಿ ಈ ಸಮಯದಲ್ಲಿ ಯಾರೋ ಬರ್ತಾರೆ ಅವರಿಗೆ ವಿಶ್ ಮಾಡಬೇಕಾಗಿರೋದು ಅಂಥದ್ದು ಏನೂ ಇಲ್ಲ. ಜನ ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೆ ಅವ್ರದ್ದೇ ಆದಂಥ ಒಂದು ಇದಕ್ಕೆ ಬರ್ತಾರೆ. ಆ ಏರಿಯಾನಲ್ಲಿ ಏನಿದೆ ಏನಿಲ್ಲ ಗಮನಿಸ್ತಾರೆ. ಲೈಟಿಂಗ್ ಇರುತ್ತೆ, ಜನ ಬಂದಿದ್ದೆಲ್ಲ ಗಮನಿಸಿ ಮೂವ್ ಆಗ್ತಾರೆ. ನಮ್ಮ ಆದ್ಯತೆ ಏನಂದರೆ ಬಂದಿರೋರು ಮೂವ್ ಆಗ್ತಾ ಇರಬೇಕು. ಯಾವುದೇ ರೀತಿ ಅಂದರೆ ನೀವು ಅಲ್ಲಿ ನಿಂತ್ಕೊಂಡು ಸ್ಟಾಲಿಂಗ್ ಮಾಡೋಂಗಿಲ್ಲ. ಸ್ಟಾಲಿಂಗ್ ಅಂದರೆ ಅಲ್ಲಿ ನಿಂತ್ಕೊಂಡು ನಿಮ್ಮಿಂದ ಇನ್ನೊಬ್ಬರಿಗೆ ದಟ್ಟಣೆ ಆಗದಿರುವಂಥದ್ದೇ ನಾವು ನೋಡ್ಕೊಳ್ಳುವಂಥದ್ದು. ಸರ್, ಈ ಬಾರಿ ಮದ್ಯ ಸೇವಿಸಿ ರಸ್ತೆಯಲ್ಲಿ ಬಿದ್ದಿದ್ರೆ ಅವ್ರನ್ನೂ ಕೂಡ ಮನೆಗೆ ತಲುಪಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದೀರಿ. ಇದು ಯಾವ ರೀತಿ ಸರ್? ಅಲ್ಲ, ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ಸಾಕಷ್ಟು ಸಂದರ್ಭದಲ್ಲಿ ಕ್ಯಾಬ್ಸ್ ಆಗಲಿ, ರಿಕ್ಷಾಸ್ ಆಗಲಿ ಆ ಸಂದರ್ಭದಲ್ಲಿ ಅಂದರೆ 1 ಗಂಟೆ ಮೇಲೆ ಯಾವಾಗ ಜನ ಎಲ್ಲ ಮನೆಗೆ ಹೋಗ್ತಿರ್ತಾರೆ 12 ಗಂಟೆ 1 ಗಂಟೆಗೆ, ಆವಾಗ ಅವರಿಗೆ ಲಭ್ಯ ಇರೋದಿಲ್ಲ. ಹಾಗಾಗಿ ನಾವು ಏನು ಆಲೋಚನೆ ಮಾಡಿದ್ದೀವಿ ಅಂತಂದರೆ BMTC ಒಂದಿಗೆ ಮತ್ತು ಈ ಪ್ರೈವೇಟ್ ಕ್ಯಾಬ್ಸು, ಆಟೋ ಡ್ರೈವರ್ಸು ಮತ್ತು TT ವೆಹಿಕಲ್ಸ್ ಯಾರು ಅಸೋಸಿಯೇಷನ್ ಇದೆ ಅವರೆಲ್ಲರಿಗೆ ಮನವಿ ಮಾಡಿದ್ದೀವಿ. ನಾವು ನಿಮಗೆ ಡಿಪಾರ್ಚರ್ ಪಾಯಿಂಟ್ಸ್ ಕೊಡ್ತೀವಿ, ಎಲ್ಲಿ ಜನ ಎಕ್ಸಿಟ್ ಆಗ್ತಾರೆ ಆ ಜಾಗಕ್ಕೆ ನೀವು ಬಂದು ನಿಂತ್ಕೊಳ್ಳಿ. ಸೊ ಜನ ಹೋಗೋರಿದ್ದರೆ ಅವರು ನಿಮ್ಮ ಸೌಲಭ್ಯಗಳನ್ನು ಪಡ್ಕೋಬೋದು. ಸೊ ಬೇಸಿಕಲಿ ಯಾರಿಗೆ ಪರದಾಡುವಂಥದ್ದು ಸಂದರ್ಭ ಬರಬಾರ್ದು. ಮತ್ತು
ಮತ್ತು ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ಗಳಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಈ ಒಂದು ಸೆಲೆಬ್ರೇಷನ್ ಇರುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ? ಅಲ್ಲ, ಟ್ರಾಫಿಕ್ ಕ್ಲೋಸ್ ಮಾಡುವಂಥದ್ದು ಟ್ರಾಫಿಕ್ ಇಲಾಖೆ ನಮ್ಮ ವಿಂಗ್ ಏನಿದೆ, ಅವರು ಪೊಲೀಸ್ ಇಲಾಖೆ ಟ್ರಾಫಿಕ್ ವಿಂಗಿಂದ ದಿಲ್ ಟೇಕ್ ಅ ಕಾಲ್ ಅಬೌಟ್ ಇಟ್, ಇದು ಎಷ್ಟೊತ್ತಿಗೆ ವೆಹಿಕಲ್ಸ್ ಬಂದ್ ಮಾಡ್ತಾರೆ ಅಂತ. ಆದರೆ ನಾನು ಆಗಲೇ ತಮಗೆ ಹೇಳಿದ್ರೆ ಇಸ್ ನೋ ಆರ್ಗನೈಸ್ಡ್ ಇವೆಂಟ್. ಸೊ ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು ಅಂತೇನಿಲ್ಲ. ಬಂದಿರೋರು ಒಂದು ಸತಿ ಎಂಟ್ರಿ ಆದರೆ ಒಂದು ಸೈಡಿಂದ ಎಕ್ಸಿಟ್ ಆಗಿಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ. ಸರ್, ಮತ್ತು ಈ ಒಂದು ಹೊಸ ವರ್ಷ ಆಚರಣೆ ಅನ್ನೋದನ್ನೇ ಅಡ್ವಾಂಟೇಜಾಗಿ ತೊಗೊಂಡು ಕುಡಿದು ಗಾಡಿ ಓಡಿಸೋವಂಥದ್ದು, ವೀಲಿಂಗ್ ಮಾಡುವಂಥದ್ದು, ಮತ್ತು ಹುಡುಗಿರಿಗೆ ರೇಗಿಸುವಂಥದ್ದು, ಈ ರೀತಿಯಾಗಿ ಹೆಚ್ಚಿನದಾಗಿ ಮಾಡ್ತಾರೆ. ಇವ್ರಿಗೆ ಏನು ಹೇಳ್ತೀರಿ? ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇಂಥದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳದ್ದು ಒಂದು ಡೇಟಾಬೇಸ್ ಇದೆ, ಕೇಸಸ್ ಆಗಿರುವಂಥದ್ದು. ನಮ್ಮ ಕ್ಯಾಮೆರಾನಲ್ಲಿ ಇಂಥ ಜನಗಳು ಬಂದರೆ ಅವ್ರನ್ನ ಇಮಿಡಿಯೇಟ್ಲಿ ಫೇಶಿಯಲ್ ರಿಕಗ್ನಿಷನ್ ಕ್ಯಾಮೆರಾಸ್ ಮೂಲಕ ಡಿಟೆಕ್ಟ್ ಮಾಡುವಂಥದ್ದು ಒಂದು ಕಂಟ್ರೋಲ್ ರೂಮ್ನಲ್ಲಿ ಆಗ್ತಾಯಿದೆ. ಜೊತೆಗೇ ಇವರಿಗೆ ಈ ಸ್ಟಾಕರ್ಸ್ ಯಾರಿದ್ದಾರೆ, ಮಹಿಳೆಯರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಯಾರಿದ್ದಾರೆ, ಅವರಿಗೆ ಭಾಳ ಕಡಕ್ಟ್ ವಾರ್ನಿಂಗನ್ನು ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಅವರು ಇಂಥ ಇದರಲ್ಲಿ ತೊಡಗಿಸ್ಬಾರ್ದು. ಏನಾದರೂ ಕ್ರೌಡ್ನಲ್ಲಿ ನಾನು ಎಲ್ಲಿದ್ದೀನಿ ಗೊತ್ತಾಗಲ್ಲ ಅಂತಂದರೆ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಡೀ ಏರಿಯಾನಲ್ಲಿ ಪಬ್ಲಿಕ್ ಕ್ಯಾಮೆರಾಸ್, ಪೊಲೀಸ್ ಕ್ಯಾಮೆರಾಸ್, ಟೆಂಪ್ರರಿ ಕ್ಯಾಮೆರಾ ಎಲ್ಲ ಸೇರಿ ಮೋರ್ ದೆನ್ 6,000 ಕ್ಯಾಮೆರಾಸ್ ಆರ್ ಇನ್ಸ್ಟಾಲ್ಡ್. ಸೊ ತಪ್ಪಿಸ್ಕೊಂಡು ಹೋಗುವಂಥದ್ದು ಸಾಧ್ಯನೇ ಇಲ್ಲ. ಆ ಸಂದರ್ಭದಲ್ಲಿ ನೀವು ಸಿಗದೇ ಇರಬಹುದು. 1 ಅವರ್ ಬಿಟ್ಟು 2 ಅವರ್ಸ್ ಬಿಟ್ಟು ಎಲ್ಲಿ ಒಂದು ಕಡೆ ನಿಮ್ಮನ್ನು ಪಕ್ಕ ಪೊಲೀಸರು ಹಿಡಿತಾರೆ ಅನ್ನೋಂತೂ ಅವರು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರ್ತದೆ. ಸರ್, ಇವಾಗ ಈ ಒಂದು ಸೆಲೆಬ್ರೇಷನ್ ವೇಳೆನೇ ಯಾರಿಗೋ ಒಂದು ಅವಘಡ ಆಯಿತು, ಆ ತಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕಾಗಲ್ಲ. ಅವರು 112 ಕರೆ ಮಾಡಬೇಕಾ, ಅಲ್ಲ ಅಂದರೆ ಅಲ್ಲೇ ಹತ್ರದಲ್ಲಿರುವಂತಹ ಪೊಲೀಸವ್ರಿಗೆ ಮಾಹಿತಿಯನ್ನು ನೀಡಬೇಕು? ಯಾರಿಗೆ ಮಾಹಿತಿಯನ್ನು ತಕ್ಷಣಕ್ಕೆ ನೀಡಬೇಕು? ಈಗ ಈ ಒಂದು ಏನು 3-4 ರೋಡ್ಸ್ ಇದೆ, ಇಲ್ಲಿ ನಾವು ಸುಮಾರು 22 ಹೆಲ್ಪ್ ಡೆಸ್ಕ್ಗಳನ್ನು ಇದು ಮಾಡಿದ್ದೀವಿ. ಆ 22 ಹೆಲ್ಪ್ ಡೆಸ್ಕಲ್ಲಿ ನಮ್ಮ ಪೊಲೀಸರು ಇರ್ತಾರೆ. ಸೊ ಆ ಏರಿಯಾ ಅದರದ್ದು ಮಾಹಿತಿ ನಮ್ಮ QR ಕೋಡ್ ಮೂಲಕ ಮತ್ತು ಮ್ಯಾಪ್ ಮೂಲಕ ಜನರಿಗೆ ತಲುಪಿಸಲಾಗಿದೆ. ಆ ಜಾಗದಲ್ಲಿ ಇರುವಾಗಲೇ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಪೊಲೀಸ್ ಹೆಲ್ಪ್ ಡೆಸ್ಕ್ ಸಿಗುತ್ತೆ, ಮಹಿಳೆಯರಿಗೆ ಹೆಲ್ಪ್ ಡೆಸ್ಕ್ ಸಿಗುತ್ತೆ, ಅಲ್ಲಿ ಹೋಗಿ ಅವರಿಗೆ ಆದಂಥ ಸಮಸ್ಯೆಗಳನ್ನು ಹೇಳ್ಬೋದು. ಅವರೇನಾದರೂ ಈ ಏರಿಯಾದಿಂದ ಮೇನ್ ಏರಿಯಾದಿಂದ ಹೊರಗಡೆ ಇದ್ದಾರೆ, ಅಲ್ಲಿ ರೋಡಲ್ಲಿ ಏನಾದರೂ ಆಯ್ತಂದರೆ ಖಂಡಿತ ಅವರು 112ಗೆ ಕಾಲ್ ಮಾಡ್ಬೋದು. ಅಲ್ಲಿದ್ರೂ ಕೂಡ ಸ್ಥಳೀಯ ಪೊಲೀಸರು ಬರ್ತಾರೆ. ಇಲ್ಲದಿದ್ದರೆ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹತ್ತಿರವಾದಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ನೀಡಬಹುದಾಗಿದೆ. ಇದಿಷ್ಟು ಕೇಂದ್ರ ವಿಭಾಗದ DCP ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುಚಿತ್ರಾ ನಿಂಗೇಗೌಡ, ಪವರ್ TV ಬೆಂಗಳೂರು.